ಎಲ್ರಿಗೂ ಬಂಧನ ನ್ಯೂಸ್ಗೆ ಸ್ವಾಗತ. ಇವತ್ತಿನ ಹೆಡ್ಲೈನ್ಸ್: ಹೋಟೆಲ್ಗಳಲ್ಲಿ 1 ಅವರ್ ಮೇಲೆ ಮೀಟಿಂಗ್ ಮಾಡಿದ್ರೆ ₹1000 ಟ್ಯಾಕ್ಸ್. ಸರ್ಕಾರ ಈ ಥರ ಟ್ಯಾಕ್ಸ್ ಇಂಪೋಸಿಷನ್ ಏನಕ್ಕೆ ಮಾಡ್ತಾ ಇದೆ? ನೋಡಿ ತೇಜಸ್ ಅವರೇ, ತುಂಬ ಜನ ಏನು ಮಾಡ್ತಾರೆ, ಹೋಟೆಲ್ಗಳಿಗೆ ಹೋಗಿ ಒಂದು 4 ಟೀ ತೊಗೊಂಡು ಅಲ್ಲೇ ಒಂದು 3-4 ಅವರ್ ಮಾತಾಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಏನೇನೋ ವಿಷಯಗಳು, ರಿಯಾಲಿಟಿ ಶೋ ಬಗ್ಗೆ ಇರ್ಬೋದು, ಫ್ಯಾಮಿಲಿ ವಿಷಯ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಮ್ಯಾರೇಜ್ ಪ್ರಪೋಸಲ್ಸ್ ಇರ್ಬೋದು. ಸೊ ಇದರಿಂದ ಟೀ ಅಂಗಡಿ ಅವ್ರಿಗೆ ತುಂಬ ಲಾಸ್ ಆಗ್ತಿದೆ. ಏನಕ್ಕೆ ಅಂದರೆ ಅದೇ 3-4 ಅವರಲ್ಲಿ ಬೇರೆ 1000 ಕಸ್ಟಮರ್ಸ್ ಬಂದು ಹೋಗ್ಬೋದಾಗಿತ್ತು. ಬಟ್ ಅವರು ಒಂದು ಟೇಬಲ್ ಇಟ್ಕೊಳ್ಳೋದ್ರಿಂದ ತುಂಬ ಜನ ಕಸ್ಟಮರ್ಸ್ ಬರೋಕ್ಕಾಗ್ತಾಯಿಲ್ಲ. ಇದರಿಂದ ಬರೀ ಟೀ ಅಂಗಡಿ ಅವ್ರಿಗಲ್ಲ, ದೇಶದ ಟ್ಯಾಕ್ಸ್ ಕಲೆಕ್ಷನ್ಗೂ ಪ್ರಾಬ್ಲಮ್ ಆಗ್ತದೆ. ಸೊ ನಿಮ್ಮ ಪ್ರಕಾರ ನಮ್ಮ ದೇಶದ ಫಿಸ್ಕಲ್ ಡೆಫಿಸಿಟ್ ಇಂಪ್ರೂವ್ ಆಗುತ್ತೆ? ಖಂಡಿತ, ಆಬ್ವಿಯಸ್ಲಿ. ಈ ₹1000 ಟ್ಯಾಕ್ಸ್ ಕಲೆಕ್ಟ್ ಮಾಡೋದ್ರಿಂದ ಅದು ಮಲ್ಟಿಪ್ಲೈ ಆಗಿ ನಮ್ಮ ದೇಶ ಆದಷ್ಟು ಬೇಗ $5 ಟ್ರಿಲಿಯನ್ ಎಕಾನಮಿ ಆಗೋದ್ರಲ್ಲಿ ಡೌಟೇ ಇಲ್ಲ. ವಿದ್ಯಾರ್ಥಿಗಳಿಂದ ರಾಜ್ಯಾದ್ಯಂತ ಸ್ಕೂಲ್ ಆ್ಯಂಡ್ ಕಾಲೇಜ್ ಬಂದ್. ಯಾಕೆ ತಿಳಿಸೋರೆ? ಸ್ಟೂಡೆಂಟ್ಸ್ ಮೇಲೆ ಏನು ಮಾಡ್ತಾ ಇದ್ದಾರೆ ಕಾಲೇಜಸ್ ಅಂತಂದರೆ 90% ಅಟೆಂಡೆನ್ಸ್ ಮ್ಯಾಂಡೇಟ್ರಿ ಮಾಡಿದ್ದಾರೆ. ಬಟ್ ಪಾರ್ಲಿಮೆಂಟಲ್ಲಿ ಮಿನಿಸ್ಟರ್ಸ್ ಮೇಲೆ ಅಷ್ಟು ಮ್ಯಾಂಡೇಟ್ರಿ ರಿಕ್ವೈರ್ಮೆಂಟ್ ಇಲ್ಲ. ಅದಕ್ಕೆ ಇವ್ರು ಏನಕ್ಕೆ ಮಾಡಬೇಕು ಅಂತ ಇವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಂದಿನ ಸ್ಟೂಡೆಂಟ್ಗಳೇ ಮುಂದಿನ ರಾಜಕಾರಣಿಗಳು. ಸೊ ಇವಾಗಿಂದಾನೇ ನಾವು ಅವ್ರಿಗೆ 90% ಅಟೆಂಡೆನ್ಸ್ ಮ್ಯಾಂಡೇಟ್ರಿ ಅಂತ ಅಭ್ಯಾಸ ಮಾಡಿಸಿಲ್ಲ ಅಂದರೆ ಅವ್ರಿಗೆ ಪಾರ್ಲಿಮೆಂಟಲ್ಲಿ 75% ಅಟೆಂಡೆನ್ಸು ಅಥವಾ 60% ಅಟೆಂಡೆನ್ಸ್ ರೀಚ್ ಮಾಡೋದೂ ಕಷ್ಟ ಆಗ್ಬಿಡುತ್ತೆ. ಫೇರ್ ಪಾಯಿಂಟ್. ಚಿಕ್ ಬಾಸ್ ಅಲ್ಲಿ ಗೆದ್ದ ದ್ಯಾಮಣ್ಣ ಅವ್ರ ಜೊತೆ ನಮ್ಮ ಆನ್ ಫೀಲ್ಡ್ ರಿಪೋರ್ಟರ್ ಗರುಡ ಅವರಿದ್ದಾರೆ. ಗರುಡ ಅವರೇ ಹೇಳಿ. ಹಾಂ ಅಶಿತ್ ಅವರೇ, ಈಗ ನಮ್ಮ ಬಳಿ ಚಿಕ್ ಬಾಸ್ ವಿನ್ನರ್ ದ್ಯಾಮಣ್ಣ ಅವರಿದ್ದಾರೆ. ದ್ಯಾಮಣ್ಣ ಅವರೇ, ಚಿಕ್ ಬಾಸ್ ಗೆದ್ದಿರೋದಕ್ಕೆ ಎಷ್ಟು ಖುಷಿ ಆಗ್ತಿದೆ? ಸರ್ ಅವ್ರು ಕೊಟ್ಟಿರೋ ಪ್ರೈಸ್ ಮನಿ ನಾನು ವಾಪಸ್ ಕೊಟ್ಬಿಡ್ತೀನಿ. ನನಗೆ ಮತ್ತೆ ಚಿಕ್ ಬಾಸಲ್ಲಿ ಕರ್ಕೊಂಡೋಗಿ ಹೇಳಿ. ಯಾಕೆ ದ್ಯಾಮಣ್ಣ ಅವರೇ? ಸರ್ ಅಲ್ಲಿದ್ದಾಗ TV, ಮೊಬೈಲು, ಅಪ್ಪ ಅಮ್ಮ, ಬಂಧು ಬಳಗ ಯಾರೂ ಇಲ್ಲದೆ ನಾನು ನೆಮ್ಮದಿಯಾಗಿದ್ದೆ. ಆದರೆ ಹೊರಗೆ ಬಂದ ಕೂಡಲೇ ವರ್ಕು, EMI, ಲೋನು, ಬಾಡಿಗೆ, ಅಪ್ಪ ಅಮ್ಮ, ಬಂಧು ಬಳಗ, ಇದನ್ನೆಲ್ಲ ಪ್ರಾಬ್ಲಮ್ ನನಗೆ ಫೇಸ್ ಮಾಡೋಕ್ಕಾಗದೆ ತುಂಬ ಕಷ್ಟ ಆಗ್ತಿದೆ. ಪ್ಲೀಸ್ ಸರ್, ನನಗೆ ದಯವಿಟ್ಟು ಚಿಕ್ ಬಾಸಲ್ಲಿ ಮತ್ತೆ ಕರ್ಕೊಂಬಿಡಿ. ಇಂಟ್ರೆಸ್ಟಿಂಗ್. ನೀವು ಆ ಪೊಸಿಷನಲ್ಲಿ ಇದ್ದಿದ್ರೆ ಏನು ಮಾಡ್ತಾ ಇದ್ರಿ ಹರ್ಷಿತ್? ಐ ಥಿಂಕ್ ನಾನು ಅದನ್ನೇ ಮಾಡ್ತಾ ಇದ್ದೆ ಅನ್ಸುತ್ತೆ ತೇಜಸ್ ಅವರೇ. ಐ ಥಿಂಕ್ ಐ ವುಡ್ ಪ್ರಿಫರ್ ಬೀಯಿಂಗ್ ಇನ್ಸೈಡ್ ದ ಚಿಕ್ ಬಾಸ್ ಹೌಸ್. ನೀವು ವಾಟ್ ವುಡ್ ಯು ಪ್ರಿಫರ್? ಅಂಡರ್ಸ್ಟ್ಯಾಂಡಬಲ್, ಯಾಕೆಂದರೆ ಅಲ್ಲಿ 3 ಹೊತ್ತು ಊಟ ಕೊಡ್ತಾರೆ ಅಂತಂದರೆ ಇಟ್ಸ್ ಅ ಗ್ರೇಟ್ ಆಫರ್. ಕರೆಕ್ಟ್. ಮಲ್ಲೇಶ್ ಪಾಳ್ಯದಲ್ಲಿ ಏಲಿಯನ್ ಇನ್ವೇಷನ್. ಆನ್ ಫೀಲ್ಡ್ ರಿಪೋರ್ಟರ್ ನರಿ ಅವರಿದ್ದಾರೆ. ನರಿ ಅವರೇ ಹೇಳಿ. ಸರ್ ಏನಾಗಿದೆ ಸರ್? ನಮ್ಮ ಏರಿಯಾದಾಗ ಏಲಿಯನ್ ಅಟ್ಯಾಕ್ ಆಗಿ ನಮ್ಮ ದೋಸ್ತನೇ ತಗೊಂಡು ಹೋಗ್ಬಿಟ್ರ. ಅವನ ಥರ ನೀರೋ ಯಾರೋ ಬೇರೆ ಏಲಿಯನ್ ಬಿಟ್ಟು ಹೋಗ್ಬಿಟ್ರ. ಸರ್ ಅದೇಂಗೆ ಹೇಳ್ತೀರಾ? ಸಂಕ್ರಾಂತಿ ಮುಂಚೆ ಬಾಯ್ ಹತ್ತಿದ್ರೆ ಅವನು ನಿಮ್ಮವನ್ ಅಂತ ಮಾತಾಡ್ತಿದ್ದಾವ. ಇವಾಗ ಒಮ್ಮಿಕ್ಲೆ ಸುದ್ದೊಳವ ಆಗ್ಬಿಟ್ಟಾನ. ಫುಲ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡತ್ತಾನ. ಇದರ ಅರ್ಥ ಏನು? ಅವ್ನ ಥರನೇ ಇರೋ ಬೇರೆ ಯಾರೋ ಏಲಿಯನ್ ಬಿಟ್ಟು ಹೋಗ್ರಂತ ಹೋದಲ್ಲ ಅರ್ಥ. ಅವ್ನ ಪರ್ಸನಾಲಿಟಿ ಹಿಂಗೆ ಚೇಂಜ್ ಆಗುತ್ತೆ. ಇದಕ್ಕೆ ಏನು ಹೇಳ್ತೀರಿ ನೀವು? ಇದು ಏಲಿಯನ್ ಅಟ್ಯಾಕ ಪಕ್ಕ ಬರ್ದು ಕೊಡ್ತು ನಾನು. ನಿಮ್ಗೇನು ಅನ್ಸುತ್ತೆ ತೇಜಸ್ ಅವರೇ, ಮಲ್ಲೇಶ್ ಪಾಳ್ಯದಲ್ಲಿ ನಿಜವಾಗ್ಲೂ ಏಲಿಯನ್ ಇನ್ವೇಷನ್ ಆಗಿದೆಯಾ? ನೋಡಿ, ಐ ಬಿಲೀವ್ ಇನ್ ಒಕ್ಯಾಮ್ಸ್ ರೇಸರ್. ಇಟ್ಸ್ ದ ಸಿಂಪ್ಲೆಸ್ಟ್ ಎಕ್ಸ್ಪ್ಲನೇಷನ್ ಈಸ್ ದಿ ಆನ್ಸರ್. ಏನದು? ವಾಟ್ ಇಸ್ ಇಟ್? ಇಲ್ಲಿ ಎಳ್ಳು ಬೆಲ್ಲ. ವಾಟ್? ಹಾಂ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡ್ತಾರೆ ಜನ. ಓಕೆ, ವೆರಿ ಸ್ಮಾರ್ಟ್, ನೈಸ್. ಓಕೆ. ಮಲ್ಲೇಶ್ ಪಾಳ್ಯದ ಸಿಟಿಸನ್ಸ್ ಸಾಮೂಹಿಕವಾಗಿ ನ್ಯೂ ಇಯರ್ ರೆಸೊಲ್ಯೂಷನ್ಸ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಯಾಕೆ ತೇಜಸ್ ಅವರೇ? ನೋಡಿ, ಈಗ ಗ್ರೆಗೋರಿಯನ್ ಕ್ಯಾಲೆಂಡರ್ ಇದೆಯಲ್ವಾ, ಇಟ್ ಈಸ್ ನಾಟ್ ಬೇಸ್ಡ್ ಆನ್ ಎನಿ ಆಸ್ಟ್ರಾನಾಮಿಕಲ್ ಇವೆಂಟ್ಸ್. ಯಾರೋ ಬಂದ್ಬಿಟ್ಟು Jan 1 ಅಂತ ಅಂದಿದ್ದಾರೆ, ಇನ್ನೊಬ್ರು ಯಾರೋ ಬಂದ್ಬಿಟ್ಟು ಇದು December 31 ಅಂತಿದ್ದಾರೆ. ಆದರೆ ನಾವೆಲ್ಲ ಪಂಚಾಂಗನ ಉಪಯೋಗಿಸ್ತೀವಿ. ಸೊ ನಮ್ಮ ಪ್ರಕಾರ ಯುಗಾದಿನೇ ಈಸ್ ದ ರೈಟ್ ಟೈಮ್ ಟು ಮೇಕ್ ಅ ನ್ಯೂ ಇಯರ್ ರೆಸೊಲ್ಯೂಷನ್. ಕರೆಕ್ಟ್. ನಾನು ಇದಕ್ಕೆ ಒಪ್ಕೋತೀನಿ. ಅದಕ್ಕೂ ಮೇಲಾಗಿ ಇದು ನಮ್ಮ ಸಂಸ್ಕೃತಿ. ಇದು ವಿ ಹ್ಯಾವ್ ಟು ಸ್ಟಿಕ್ ಟು ಅವರ್ ರೂಟ್ಸ್ ಏನೇ ಆದ್ರೂ. ಸೊ ಇದು ತುಂಬ ಒಂದು ಒಳ್ಳೆ ಮೂವ್ ಅಂತ ಹೇಳ್ಬೋದು. ಸೊ ಮಲ್ಲೇಶ್ ಪಾಳ್ಯದ ಎಲ್ಲ ರೆಸಿಡೆಂಟ್ಸ್ಗೂ ನಮ್ಮ ಬಂಧನ ನ್ಯೂಸ್ ಕಡೆಯಿಂದ ಒಂದು ಸಲಾಮ್. ಅರಿಜಿತ್ ಸಿಂಗ್ ಅವರು ಸಿಂಗಿಂಗ್ ಇಂದ ರಿಟೈರ್ಮೆಂಟ್. ವಾಟ್ ಸರ್, ಜನರೇಷನಲ್ ಟ್ಯಾಲೆಂಟ್ ಅವರು, ವಾಟ್ ಆರ್ ಲಾಸ್. ಹೌದು, ಬಟ್ ನೋಡಿ ತೆರೆಸೋರೆ, ತಾಯಿಗಿಂತ ಇನ್ನೊಬ್ಬರು ನಮ್ಮ ದೇಶದಲ್ಲಿ ದೊಡ್ಡವರಲ್ಲ. ತಾಯಿಗೆ ಏನು ಬೇಕಾಗಿರುತ್ತೆ ಹೇಳಿ? ಮಕ್ಕಳು ಒಂದು ಒಳ್ಳೆ ಗೌರ್ಮೆಂಟ್ ಜಾಬಿಗೆ ಸೇರಿಕೊಂಡು ಸೆಕ್ಯೂರ್ ಆಗಿರಬೇಕು ಅಂತ ಕೇಳ್ಕೊತಾರೆ. ಇದೆಲ್ಲ ಸಿಂಗಿಂಗ್ ಎಲ್ಲ ಏನೋ ಅದೊಂದು ಪ್ಯಾಷನ್ ಅಷ್ಟೇ, ಅದೊಂದು ಫೇಸು. 1-2 ವರ್ಷ ಮಾಡಿ ಬಿಟ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿಬಿಟ್ಟು ಒಂದು ಒಳ್ಳೆ ಗೌರ್ಮೆಂಟ್ ಕೆಲಸ ತೊಗೊಳೋದಕ್ಕೆ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಅಷ್ಟೇ ಅದು. ಕಾಲೇಜಲ್ಲಿ ಹಾಬಿಗೋ ಅಥವಾ ಸುಮ್ಮನೆ ಫ್ರೀ ಟೈಮಲ್ಲಿ ಏನೋ ಒಂದು ಟೈಮ್ ಪಾಸ್ಗೆ ಮಾಡೋಂಥ ಒಂದು ಕೆಲಸ. ನೀವೆಷ್ಟೇ ಕೋಟಿ ದುಡೀರಿ ಅದರಲ್ಲಿ, ಗೌರ್ಮೆಂಟ್ ಜಾಬ್ಗಿಂತ ಆದ್ಮೇಲೆ ಇಲ್ಲ ಅಲ್ವಾ? ಗೌರ್ಮೆಂಟ್ ಜಾಬ್ ಕೊಡೋ ಸೆಕ್ಯೂರಿಟಿ ಯಾವುದು ಕೊಡಲ್ಲ. ಅದಕ್ಕಾಗಿ ಇವರು ಅರಿಜಿತ್ ಸಿಂಗ್ ಅವರು ಸಿಂಗಿಂಗಿಂದ ರಿಟೈರ್ ಆಗಿ IAS, IPS ಅದಕ್ಕೆಲ್ಲ ಪ್ರಿಪೇರ್ ಆಗಬೇಕು ಅಂತ ರೆಡಿ ಆಗ್ತಿದ್ದಾರೆ. ಗಲ್ಲಿಗೂ JCB ಭಾಗ್ಯ. JCB ಭಾಗ್ಯ ಏನದು?
ತೇಜಸ್ ಅವರೇ, ನಿಮಗೆ ಗೊತ್ತು ನಮ್ಮ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಎಷ್ಟಿದೆ, ನಮ್ಮ ಯುವಜನತೆ ಎಷ್ಟು ಹಸಿವಿನಿಂದ ಬಡತನದಿಂದ ನರಳ್ತಾ ಇದ್ದಾರೆ ಅಂತ. ಜೊತೆಗೆ ಅವರು ಮಾಡ್ತಾ ಇರೋ ಗಿಗ್ ಕೆಲಸಗಳಿಂದನೂ ಪೇಮೆಂಟ್ ಅಷ್ಟು ಏನು ಚೆನ್ನಾಗಿಲ್ಲ ಅದು. ಅದರಿಂದ ಅವರು ಒಂಥರ ಎಚ್ಚೆತ್ಕೊಂಡು ಸರ್ಕಾರದ ವಿರುದ್ಧ ಮಾತಾಡೋ ಚಾನ್ಸ್ ತುಂಬ ಇರುತ್ತೆ. ಹಾಗೇನಾದರೂ ಮಾತಾಡಿದ್ರೆ ಈ ನೇಪಾಳ ಅಥವಾ ಬಾಂಗ್ಲಾದೇಶಲ್ಲಿ ಹೇಗೆ ಸರ್ಕಾರದ ವಿರುದ್ಧ ಮಾತಾಡಿದ್ರು, ನಮ್ಮ ದೇಶಲ್ಲೂ ಆಗೋ ಒಂದು ಚಾನ್ಸ್ ಇತ್ತು. ಅದಕ್ಕೆ ಸರ್ಕಾರ ಇವ್ರ ಈ ಥರ ಆಗದೇ ಇರಲಿ, ಎಲ್ಲರೂ ಆರಾಮಾಗಿರಲಿ, ಎಲ್ಲ ಪ್ರಾಬ್ಲಮ್ಸ್ನೆಲ್ಲ ಮರೀಲಿ, ಶಾಂತವಾಗಿರಲಿ ಅಂತ JCB ಭಾಗ್ಯನ ತರ್ತಾ ಇದೆ. ಇದರಿಂದ ಪ್ರತಿ ಗಲ್ಲಿಗೂ JCBಗಳನ್ನ ತಂದು ರೋಡ್ನ ಅಗಿತಾರೆ. ಹೇಗಿದ್ರು 2-3 ದಿನಕ್ಕೆ ಅಥವಾ ವಾರಕ್ಕೊಂದ್ಸಲಿ ರೋಡ್ನ ಅಗಿತಾನೆ ಇರ್ತಾರೆ. ಈ ಥರ ಆಗಿದ್ರಿಂದ ಜನ ಅದನ್ನೆಲ್ಲ ನೋಡ್ಕೊಂಡು ನಿಂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ತಮ್ಮ ಎಲ್ಲ ಕಷ್ಟಗಳನ್ನ ಮರೀತಾರೆ. ಇದು ಒಂದು ವೆರಿ ಗುಡ್ ಸ್ಕೀಮ್ ಅಂತ ನಾನು ಹೇಳ್ತೀನಿ. ಎಲ್ಲ ಕಷ್ಟಗಳನ್ನು ಮರೆಸುವಂಥ ಒಂದು ಒಳ್ಳೆ ಸ್ಕೀಮು. ಯಾವ ರಿಯಾಲಿಟಿ ಶೋಗೂ ಇದು ಕಡಿಮೆ ಇಲ್ಲ ಅಂತ ನಾನು ಹೇಳ್ಬೋದು. ಬೆಂಗಳೂರಿನ ಟೆಕೀಸ್ ತಗೊಂಡಿದ್ದಾರೆ ನಾರ್ತ್ ಕೊರಿಯಾಗೆ 1 ವೇ ಟಿಕೆಟ್. ತೇಜಸ್ ಅವರು ಏನು ಹೇಳ್ತಾ ಇದ್ದೀರಾ? ಹೌದು, ಈಗ ನೋಡಿ ಟ್ರಂಪಿಂದ H1B ಸಿಗ್ತಾ ಇಲ್ಲ, ಮಲ್ಲೇಶ್ ಪಾಳ್ಯದ ಲ್ಯಾಂಡ್ ಲಾರ್ಡ್ಸಿಂದ 1 BHK ಸಿಗ್ತಾ ಇಲ್ಲ. ಕರೆಕ್ಟ್. ಆ್ಯಕ್ಚುಲಿ ಬ್ಯಾಚುಲರ್ಸ್ಗಳಿಗೆ ತುಂಬ ಕಷ್ಟ ಇದೆ. 1 BHK ಹುಡ್ಕೋದ್ಕಿಂತ ನಾರ್ತ್ ಕೊರಿಯಾದಲ್ಲಿ ಹೋಗಿ 1 BHK ಹುಡ್ಕೋದೇನೆ ಇನ್ನೂ ಸಿಂಪಲ್ ಅಂತ ನನಗನ್ನಿಸ್ತಾ ಇದೆ. ಹೌದು, ಟೋಟ್ಲಿ. ಸಿಂಗಲ್ ಬಾಯ್ಸ್ ಹೇಳಿದ್ರು ಮಸ್ಗೆ, ಕರ್ಕೊಂಡು ಹೋಗಿ ನಮ್ಮನ್ನ ಮಾರ್ಸ್ಗೆ. ಯಾಕೆ ತೇಜಸ್ ಅವರೇ? ಈಗ ನೋಡಿ, ಸಿಂಗಲ್ ಬಾಯ್ಸ್ಗೆ ವ್ಯಾಲೆಂಟೈನ್ಸ್ ಡೇ ವೀಕ್ ಬರುತ್ತಲ್ವಾ, ಪ್ರತಿ ಮರದ ಹಿಂದೆ, ಥಿಯೇಟ್ರ್ ಹಿಂದೆ, ಪಾರ್ಕಲ್ಲಿ ಕಪಲ್ಸ್ ಕಾಣಿಸ್ತಾ ಇರ್ತಾರೆ, ಕುಚಿಕು ಮಾಡ್ತಾ ಇರ್ತಾರೆ. ಅವ್ರಿಗೆ ತಡ್ಕೊಳಕ್ಕಾಗಲ್ಲ ಅವ್ರಿಗೆ. ಸೊ ಅದಕ್ಕೆ ಅವ್ರು ಮಸ್ಗೆ ಪೆಟಿಷನ್ ಮಾಡಿದ್ದಾರೆ, ಕರ್ಕೊಂಡು ಹೋಗ್ಬಿಡಿ ನಮ್ಮನ್ನ ಅಂತ. ಆ್ಯಕ್ಚುಲಿ ಈ ಪೆಟಿಷನಲ್ಲಿ ನಾನು ಒಬ್ಬ ಸೈನ್ ಮಾಡಿದ್ದೀನಿ. ನಿಮ್ದು ಯಾವಾಗ ಬ್ರೇಕಪ್ ಆಯಿತು? ವಿಲ್ ಬಿ ರೈಟ್ ಬ್ಯಾಕ್ ಆಫ್ಟರ್ ದಿಸ್ ಕ್ವಿಕ್ ಕಮರ್ಷಿಯಲ್ ಬ್ರೇಕ್. ಹೌಸ್ ಓನರ್ಸ್ ಕಡೆಯಿಂದ ಹೊಸ ಇನಿಷಿಯೇಟಿವ್, ಕಿಡ್ನಿ ದಾನ ಮಹಾದಾನ. ಇಂಟ್ರೆಸ್ಟಿಂಗ್. ಈ ಸ್ಕೀಮ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತೀರಾ? ಖಂಡಿತ. ನೋಡಿ, ಒಂದು ಕಡೆ ಬೆಂಗಳೂರಲ್ಲಿ ಅಡ್ವಾನ್ಸ್ ರೇಟ್ ಎಷ್ಟಿದೆ ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತು. ಇನ್ನೊಂದು ಕಡೆ ತುಂಬ ಜನ ಅವ್ರ ಬಾಡಿನ, ಆರ್ಗನ್ಸ್ನ ಡೊನೇಟ್ ಮಾಡೋದಕ್ಕೆ ಹಿಂಜರಿತಾ ಇದ್ದಾರೆ ಅಂತ ನಮ್ಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಇದು 2 ಇನಿಷಿಯೇಟಿವ್ನು ಕಂಬೈನ್ ಮಾಡಿ ಹೌಸ್ ಓನರ್ಸು ಒಂದು ಹೊಸ ಸ್ಕೀಮ್ನ ತಂದಿದ್ದಾರೆ. ಏನಪ್ಪ ಅಂತಂದರೆ, ಅಡ್ವಾನ್ಸ್ಗೆ ನಾವು ನಮ್ಮ 2 ಕಿಡ್ನಿನೂ ಡೊನೇಟ್ ಮಾಡಬೇಕಾಗುತ್ತೆ. ಆಮೇಲೆ ನಾರ್ಮಲ್ ಎವ್ರಿಡೇ ಆ್ಯಕ್ಟಿವಿಟೀಸ್ಗೆ ಡಯಾಲಿಸಿಸ್ನ ಮಾಡ್ಕೋಬೇಕಾಗುತ್ತೆ. ಬಟ್ ಆದರೆ ಈಗ ಲೀಸ್ ಎಕ್ಸ್ಪೈರ್ ಆಗುವಾಗ ಮನೆ ಮೇಂಟೆನೆನ್ಸ್ ಖರ್ಚೆಲ್ಲ ಇರ್ತಲ್ಲ, ಅದಕ್ಕೆ ಆವಾಗ 1 ಕಿಡ್ನಿನ ಹೌಸ್ ಓನರ್ಸ್ ಇಟ್ಕೊಂಡು ಇನ್ನೊಂದು ಕಿಡ್ನಿನ ನಮಗೆ ವಾಪಸ್ ಆಪರೇಟ್ ಮಾಡಿ ಹಾಕಿಸಿ ಕಳಿಸ್ಕೊಡ್ತಾರೆ. ಇದರಿಂದ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, 1 ಕಿಡ್ನಿ ಇದ್ರೂ ಮನುಷ್ಯ ಆರಾಮಾಗಿ ಹೆಲ್ದಿಯಾಗಿ ಬದುಕ್ಬೋದು ಅಂತ ಒಂದು ಇನ್ಫಾರ್ಮೇಷನ್ನ ಪಾಸ್ ಮಾಡ್ತಾ ಇದ್ದಾರೆ. ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತ ಇನ್ಶೂರೆನ್ಸ್ ಕಂಪನಿಗಳು ಬ್ರೇಕಪ್ ಇನ್ಶೂರೆನ್ಸ್ ಅಂತ ಒಂದು ಹೊಸ ಪಾಲಿಸಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದ್ರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ಸರ್. ಈಗ ಏನಾಗುತ್ತೆ ಅಂತಂದರೆ, ಹುಡುಗರು ವ್ಯಾಲೆಂಟೈನ್ಸ್ ಡೇ ವೀಕ್ ಅಂತ ರೋಸ್ ಡೇ, ಚಾಕ್ಲೇಟ್ ಡೇ, ಹಗ್ ಡೇ, ಟೆಡಿ ಡೇ ಅಂತ ಹಲವಾರು ಗಿಫ್ಟ್ಸ್ ಕೊಡೋಕೆ ಶುರು ಮಾಡ್ತಾರೆ. ಅದ್ರಲ್ಲಿ ಸಿಕ್ಕಾಪಟ್ಟೆ ಖರ್ಚಾಗಿರುತ್ತೆ. ಈಗ ಏನಾದ್ರು 14th ಬ್ರೇಕಪ್ ಆಗ್ಬಿಡ್ತು, ಅವ್ರ ಪ್ರಪೋಸಲ್ಗೆ ಒಪ್ಕೊಳ್ಳಿಲ್ಲ ಅಂತಂದರೆ ಆ ಖರ್ಚನ್ನೆಲ್ಲ ಈ ಪಾಲಿಸಿಯಿಂದ ರಿಯಂಬರ್ಸ್ ಆಗುತ್ತೆ. ವೆರಿ ನೈಸ್. ಇದರಿಂದ ಆ್ಯಕ್ಚುಲಿ ಹೆದರ್ಕೊಳ್ಳೋಂಥ ಏನೋ ಪ್ರಾಬ್ಲಮ್ ಇಲ್ಲ ಅಲ್ವಾ? ಅಂದರೆ ಹೆದರ್ಕೊಳ್ಳೋಂಥ ಅವಶ್ಯಕತೆ ಏನೂ ಇಲ್ಲ. ಬಿಕಾಸ್ ಯು ವಿಲ್ ಬಿ ಕಾಂಪನ್ಸೇಟೆಡ್ ಅಕಾರ್ಡಿಂಗ್ಲಿ. ಸೊ ನೀವು ಧಾರಾಳವಾಗಿ ಅದು ರೋಸ್ ಡೇ, ಹಗ್ ಡೇ, ಪ್ರಪೋಸ್ ಡೇ ಏನಿದೆ ಅಲ್ಲೆಲ್ಲ ನೀವು ಧಾರಾಳವಾಗಿ ಖರ್ಚು ಮಾಡ್ಬೋದು, ಭಯ ಏನಿಲ್ಲ. ಆಲ್ಸೋ ಇದೇ ಸ್ಕೀಮಲ್ಲಿ ಇನ್ನೊಂದು ಕಂಡೀಷನ್ ಏನಿದೆ ಅಂತಂದರೆ, ಯು ಹ್ಯಾವ್ ಟು ಸರ್ವ್ 1 ಮಂತ್ ನೋಟಿಸ್ ಪೀರಿಯಡ್. ಅಕಸ್ಮಾತ್ ನೀವು ಈ ವ್ಯಾಲೆಂಟೈನ್ಸ್ ಮಂತಲ್ಲಿ ಬ್ರೇಕಪ್ ಮಾಡ್ಕೋತಾ ಇದ್ದೀರಾ ಅಂತಂದರೆ. ಸೊ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ, ಅಯ್ಯೋ ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ, ತುಂಬ ಖರ್ಚಾಗ್ಬಿಡುತ್ತೆ, ಚಾಕ್ಲೇಟ್ ಎಲ್ಲ ಕೊಡಬೇಕು, ಹೋಟೆಲ್ಗೆಲ್ಲ ಕರ್ಕೊಂಡು ಹೋಗ್ಬೇಕು, ಬ್ರೇಕಪ್ ಮಾಡ್ಕೊಂಬಿಡೋಣ ಅಂತ ಪ್ಲ್ಯಾನ್ ಆಗ್ತಾರೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಈ ಸ್ಕೀಮ್ ಏನು ಮಾಡಿದೆ, ಫೆಬ್ರವರಿಲಿ ನೀವು ಬ್ರೇಕಪ್ ಮಾಡ್ಕೊಳ್ಳೋ ಹಾಗಿಲ್ಲ. ಅಕಸ್ಮಾತ್ Feb 12th ನಿಮ್ಗೆ ಐಡಿಯಾ ಬಂತು ಅಂದರೆ March 12th ನೀವು ಅವ್ರ ಬಾಯ್ ಫ್ರೆಂಡ್ ಆಗೇ ಇರಬೇಕು. ಅದಾದಮೇಲೆ ನೀವು ಬ್ರೇಕಪ್ ಮಾಡ್ಕೊಳ್ಳೋದಕ್ಕೆ ನೀವು ಫ್ರೀ ಆಗಿರ್ತೀರ. ರುಪಿ ಡಾಲರ್ ಬೆಲೆ ಏರಿಕೆ ಬಗ್ಗೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಮಲ್ಲಣ್ಣ ಅವರನ್ನ ನಾವು ಇಂಟರ್ವ್ಯೂ ಮಾಡಿದಾಗ ಅವ್ರು ಇದನ್ನು ಹೇಳಿದ್ರು. ಸರ್, ರುಪಿ ಬೀಳ್ತಾ ಇರೋದ್ರ ಬಗ್ಗೆ ಅದು ರುಪಿ ಬೀಳ್ತಾ ಇರೋದಲ್ರಪ್ಪ, ಡಾಲರು ಸ್ಟ್ರಾಂಗ್ ಆಗ್ತಾ ಇರೋದು. ಮತ್ತೆ ಡಾಲರ್ ಸ್ಟ್ರಾಂಗ್ ಆಗೋದ್ರಲ್ಲೂ ಒಂದು ಅರ್ಥ ಇದೆ. ಈಗ ನೋಡಿ, ಇವಾಗ ನಾನು ನಿನಗೆ ಸಡನ್ನಾಗಿ ಬಂದ್ಬಿಟ್ಟು $63 ಎಷ್ಟು ರೂಪಾಯಪ್ಪ ಅಂತ ಕೇಳಿದ್ರೆ ಹೇಳಿ ನೋಡೋಣ, ಎಷ್ಟು ಹೇಳಿ ನೋಡೋಣ? $63. ಸರ್, ಅದು ಕಷ್ಟ ಆಗ್ತಾಯಿದೆ ತಾನೆ, ಯಾಕಂದರೆ ಅದು ಇವಾಗ ಸದ್ಯಕ್ಕೆ $90 ಇದೆ. ಅದೇ ನಾವು ಅದನ್ನು $100 ಮಾಡಿಬಿಟ್ರೆ $63 ಎಷ್ಟು? 6300. ನೋಡಿ ಎಷ್ಟು ಈಸಿ ಅಲ್ವಾ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಈ ರೀತಿ ನೀವು ಪ್ರತಿ ಸರಿ ನಾನೇನಾದರೂ ಇವಾಗ ಕೇಳಿದ್ರೆ ಹೆಂಗಪ್ಪ $1 $63 ಎಷ್ಟು ಅಂತ ನಿಮ್ಗೆ ಏನಾದರೂ ಕ್ವಶನ್ ಕೇಳಿದ್ರೆ ನೀವು ಕ್ಯಾಲ್ಕುಲೇಟರ್ ಓಪನ್ ಮಾಡಬೇಕು, 63 × 90 ಅಂತ ಟೈಪ್ ಮಾಡಬೇಕು, ನೋಡಬೇಕು ಅಲ್ವೇ? ಹತ್ತತ್ರ ಒಂದು 30 ಸೆಕೆಂಡ್ ಆಗುತ್ತಲ್ವೇ? ಎಷ್ಟು ಟೈಮ್ ವೇಸ್ಟು. ಇದೇ ಥರ ಕೋಟ್ಯಾಂತರ ಜನ ಮಾಡ್ತಾರೆ, ಕೋಟ್ಯಾಂತರ ಜನರದು 30 ಸೆಕೆಂಡ್ ವೇಸ್ಟ್ ಆಗುತ್ತೆ. ಅದನ್ನೇ $100 ಮಾಡಿಬಿಟ್ರೆ ಟಕ್ಕಂತ ಹೇಳ್ಬಿಡ್ಬೋದು. ಎಷ್ಟು ಜನರದ್ದು ನಾವು ಟೈಮ್ ಸೇವ್ ಮಾಡ್ತಾಯಿದ್ದೀವಿ. ಅದರಿಂದ ಆ ಟೈಮ್ನ ತೊಗೊಂಡು ಅವರು ಎಜುಕೇಷನ್ಗೆ, ಬಿಸ್ನೆಸ್ಗೆ ಯೂಸ್ ಮಾಡಿ ಡೆವಲಪ್ ಆಗ್ಬೋದು.
ಸರ್ ಅದನ್ನೇ ನಾವು 10 ರೂಪಾಯಿ ಮಾಡ್ಬೋದಾಗಿತ್ತಲ್ಲ ಸರ್, 100 ಏನಕ್ಕೆ ಮಾಡಿದ್ದು? ಏಯ್ ಲಂಬು, ನನ್ನೇ ಸಿಕ್ಕಾಸೋಕೆ ನೋಡ್ತೀಯಾ? ಏಯ್, ಜೀವನದ ಸತ್ಯನ ಇಷ್ಟು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಮಲ್ಲಣ್ಣ ಅವರಿಗೆ ಅಭಿನಂದನೆಗಳು. ನಿಮಗೆ ನಮ್ಮ ಬಂಧನ ನ್ಯೂಸ್ ಕಡೆಯಿಂದ ಸಲಾಂ, ಧನ್ಯವಾದಗಳು. ಶುಭರಾತ್ರಿ.